ಅಜೋತವ ಇವತ್ತು ನಮ್ಮ ಗೋಕಾವಿ ನಾಡಿನ ನಮ್ಮ ಗೆಳೆಯರ ಬಳಗ ಜೊತೆಗೆ ಕೋವಿಡ್ದಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನು ಏಕಾಂಗಿ ಕುರಿತು ಮಾತಾಡಿದಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿದ ದೃಶ್ಯಾವಳಿಗಳನ್ನು, ಅಲ್ಲಿ ನಡೆದ ಘಟನೆಗಳನ್ನು, ಜೊತೆಗೆ ಗೋಕಾವಿಯ ಬುದ್ಧಿ ಯಾವ ರೀತಿ ಅದ ಅದನ್ನು ನಮ್ಮ ಹೇ ಸೀತಾರಾಮ್ ಮೂಲಕ ಒಂದು ಹಂಚು ಕೆಲಸ ಮಾಡ್ತಾ ಇದ್ದೀವಿ. ಆ ನೆಲೆಯಲ್ಲಿ ನಮ್ಮ ಈ ಭಾಗದ ಕವಿಗಳು, ಪಾರಿಜಾತಕಾರರು, ನಾಟಕಕಾರರು, ಜೊತೆಗೆ ಒಳ್ಳೆಯ ಬರಹಗಾರರು ಆದಂತಹ ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಡಗೇರಿ ಅವರು ಅದರ ಬಗ್ಗೆ ಪೂರ್ಣವಾದ ವಿವರಣೆ ಕೊಡ್ತಾ ಇದ್ದಾರೆ. ತಾವು ಅದನ್ನು ಸಾಧ್ಯಂತವಾಗಿ ಪೂರ್ಣವಾಗಿ ನೋಡಿ ತಮ್ಮ ಇಬ್ಬರು ತಿಳಿಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಆತ್ಮೀಯರಿಗೆ ನಮ್ಮ ಬೆಡಗೇರಿ ಅವ್ರ ಮಾತು ಕೇಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ವಂದನೆಗಳು. ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮೂಲಕ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಚಟುವಟಿಕೆಗಳ ವಿಭಾಗದಿಂದ ತಮಗೆಲ್ಲ ಹಾರ್ದಿಕ ಆದರದ ಸ್ವಾಗತ. ನಾನು ಈಶ್ವರಚಂದ್ರ ಬೆಟಗೇರಿ. ಇಂದು ಗೋಕಾಕ್ ದಿನಾಂಕ 23 ಜೂನ್ 2024ರಂದು ಗೋಕಾಕ್ ನಗರದ ಗೊಂಬಿಗುಡಿಯ ಶ್ರೀ ರಾಮಲಿಂಗೇಶ್ವರ ಸಭಾಭವನದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗೋಕಾಕ್ ಹಾಗೂ ಗೋಕಾಕ್ ಗೆಳೆಯರ ಬಳಗದ ವತಿಯಿಂದ ಪ್ರಾಚಾರ್ಯ ಜಯಾನಂದ ಮಾದರವರು ಸಂಪಾದಿಸಿದ ಗೋಕಾವಿ ಬುತ್ತಿ ಗ್ರಂಥವು ಬೆಳಗಿನ 10 ಗಂಟೆಗೆ ಬಿಡುಗಡೆಯಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಣೆಯಾಯಿತು. ಗೂಗಲ್ ಮೀಟ್ ಇದು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸೆಮಿನಾರ್ ಅಲ್ಲ, ವೆಬಿನಾರ್ ಉಪನ್ಯಾಸಗಳ ಸಂಗ್ರಹ. ಗೋಕಾವಿ ಪರಿಸರದ ಖ್ಯಾತ ಹಿರಿಕಿರಿಯ ಸಾಹಿತಿ ದಿಗ್ಗಜರು ತಮ್ಮ ಅಮೂಲ್ಯವಾದಂಥ ಅನುಭವವನ್ನು ಈ ಗೋಕಾವಿ ಬುತ್ತಿ ಗ್ರಂಥದಲ್ಲಿ ಹಂಚಿಕೊಂಡಿದ್ದಾರೆ. ಬುತ್ತಿಯೊಳಗಿನ ತುತ್ತು, ಮುಟುಕಿಯೊಳಗಿನ ಮಾತು. ಗೂಗಲ್ ನುಡಿಯೊಂದಿಗೆ ಪ್ರಾರಂಭವಾದಂಥ ವಿಶಿಷ್ಟ ಸಂಪಾದನಾ ಕೃತಿಗಳ ಸಂಗ್ರಹ. ಮೊದಲನೆಯದಾಗಿ ಶ್ರೀ BV ಹಿರೇಮಠ ಕಲ್ಲೊಳ್ಳಿಯವರ ಶ್ರೀ ಚನ್ನಬಸವಣ್ಣನವರ ಕರ್ಣಹಸಿಗೆ. ಎರಡನೆಯದಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಸಿರಿಸಂಪಿಗೆ ಮರು ಓದು. ಇದನ್ನು ಶ್ರೀ ಮಾರುತಿ ದಾಸಣ್ಣವರವರು, BV ಹಿರೇಮಠ ಅವರು ಚನ್ನಬಸವಣ್ಣನವರ ಕರ್ಣಹಸಿಗೆ ವಿಶೇಷವಾದಂಥ ಒಂದು ಲೇಖನಗಳು. ಮೂರನೆಯದಾಗಿ ಗೋಕಾವಿ ಅನಂತಾದ್ರೀಶರ ಹರಿದಾಸರ ಕುರಿತು ಡಾಕ್ಟರ್ ಸುರೇಶ್ ಹನಗಂಡಿಯವರು. ನಾಲ್ಕನೆಯದಾಗಿ ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮ ಅವರ ಕಥಾ ಸಾಹಿತ್ಯ ಕುರಿತು ಡಾಕ್ಟರ್ ಪ್ರೊಫೆಸರ್ ಮಹಾನಂದ ಪಾಟೀಲ್ ಅವರು. ಐದನೆಯದಾಗಿ ಬಸವರಾಜ ಕಟ್ಟಿಮನಿಯವರ ಬದುಕು ಬರಹ ಕುರಿತು ಪ್ರೊಫೆಸರ್ ವಿದ್ಯಾ ರೆಡ್ಡಿಯವರು. ಆರನೆಯದಾಗಿ ಕನ್ನಡವನ್ನು ಅರಳಿಸಿದ ಪ್ರೊಫೆಸರ್ KG ಕುಂದನ್ಗಾರರ ಕುರಿತು ಡಾಕ್ಟರ್ ಪ್ರೊಫೆಸರ್ ರೇಖಾ ಹಳೆಮನಿಯವರು. ಹಾಗೆಯೇ ಕಾದಂಬರಿ ಶ್ರೀ ಕೃಷ್ಣಮೂರ್ತಿ ಪುರಾಣಿಕವರ ಕುರಿತು ಪ್ರೊಫೆಸರ್ ಗಂಗಾಧರ್ ಮಳಗಿಯವರು. ಪಾರಿಜಾತ ಕಲಾವಿದೆ ಕೌದಲಿಗೆ ನಿಂಗಮ್ಮ ಕುರಿತು ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರು. ಸ್ಥಳ ವಿಶೇಷಗಳ ಕುರಿತಾಗಿ ಸುಕ್ಷೇತ್ರ ಸಾವಳಿಗೆ ಮಠದ ಕುರಿತು ಶ್ರೀ ಈಶ್ವರ್ ಮಮದಾಪುರ್ ಅವರು. ಶ್ರೀ ಸುಕ್ಷೇತ್ರ ಮರಡಿ ಮಠ ಕೊನ್ನೂರು ಕುರಿತು ಪ್ರೊಫೆಸರ್ ಶಿವಲೀಲಾ ಲಿಂಗರಾಜ್ ಪಾಟೀಲ್ ಅವರು. ಸುಕ್ಷೇತ್ರ ಶ್ರೀ ದುರ್ಗುಂಡೇಶ್ವರ ಅರಭಾವಿ ಮಠದ ಕುರಿತು ಶ್ರೀಮತಿ ವಿನು